ಇದ್ರ ಮೇಲೆ ಬಂದ ಹೋಪ್ ಏನು ಹೇಳಿ? ಇದರಲ್ಲಿ SPP ಆಗಿ ಪ್ರಸನ್ನಕುಮಾರ್ ನೇಮಕ ಆಗಿದ್ದಾರೆ ಅಂತ CBI ಕೇಸ್ಗಳಾಗಲಿ, ಲೋಕಾಯುಕ್ತ ಕೇಸ್ಗಳಾಗಲಿ, ಬೇರೆ ಕೇಸ್ಗಳಾಗಲಿ, ED ಕೇಸ್ಗಳಲ್ಲಾಗಲಿ ತುಂಬ ದಕ್ಷತೆಯಿಂದ ತುಂಬ ಖಡಕ್ಕಾಗಿ ವಾದ ಮಾಡಿರ್ತಕ್ಕಂತಹ ವ್ಯಕ್ತಿ ಪ್ರಸನ್ನಕುಮಾರ್ ಅವರು. ಹಾಗಾದರೆ ಬೇರೆಯವ್ರು ನಂಬಲ್ವೇನ್ರಿ ನೀವು? ನೋ, ಹಾಗಲ್ಲ. ಅಂಥ ಒಬ್ಬ ವ್ಯಕ್ತಿಯನ್ನು ಸರ್ಕಾರ ನೇಮಿಸಿದ ಮೇಲೆ ಇಲ್ಲಿ ಏನಾಗ್ತಿದೆ ಈಗ ಅಂತ ಹೇಳಿದ್ರೆ, ತಕರಾರಿರಲಿಲ್ಲ, ದೊಡ್ಡ ಮಟ್ಟದ ಜನ ದಂಗೆ ಇತ್ತು, ಇಲ್ಲ ಇವ್ರು ಬೇಡ ಅಂತ ಯಾರಾದರೂ ಹೇಳಿದ್ರಾ? ಪೊಲೀಸರಿಗೆ ತಕರಾರಿತ್ತಾ? ಬೇರೆ ಯಾರಾದರೂ ಒಂದು ವರ್ಗ ಇವರು ಬೇಡ ಅಂತ ಹೇಳಿತ್ತಾ? ನೋ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಟೈಮ್ ಆ್ಯಂಡ್ ಅಗೇನ್ ಮುಖ್ಯಮಂತ್ರಿಗಳ ಮೇಲೆ ಸತತ ಒತ್ತಡವನ್ನು ಹೇರ್ತಾ ಇದ್ದಾರೆ. BJP ಮುಖಂಡರು ಹೇರ್ತಾ ಇದ್ದಾರೆ, ಕಾಂಗ್ರೆಸ್ ಮುಖಂಡರು ಹೇರ್ತಾ ಇದ್ದಾರೆ ಒತ್ತಡವನ್ನು. ಇವ್ರನ್ನ ಚೇಂಜ್ ಮಾಡಿಬಿಡಿ ಅಂದರೆ ದರ್ಶನನ್ನು ಈ ಒಂದು ಕೇಸಲ್ಲಿ ಬಚಾವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಬ್ಬರು ಹಿರಿಯ ನ್ಯಾಯವಾದಿ, ಮೈಸೂರಿಂದ ಆ ಕಡೆ ಹೋದರೆ ನಮಗೆ ಸಿಗುತ್ತಲ್ಲ ಕೊಡಗು, ಆ ಕಡೆ ಮೂಲದವರು ಹಿರಿಯ ನ್ಯಾಯವಾದಿಗಳಿದ್ದಾರೆ, ನಿರಂತರ ಒತ್ತಡ ಹೇರ್ತಾ ಇದ್ದಾರೆ. ಪ್ರಸನ್ನಕುಮಾರ್ ಅವರ ಜಾಗಕ್ಕೆ ಬೇರೆಯವ್ರನ್ನ ತಂದು ನೇಮಿಸಿ, ಅವರು ಭಾನುಪ್ರಕಾಶ್ ಅಂತ ಹೇಳ್ತಾರೋ ಅಥವಾ BN ಜಗದೀಶ್ ನೇಮಕ ಮಾಡಿ ಅಂತ ಹೇಳ್ತಾರೋ ಬೇರೆ ವಿಚಾರ. ತಕರಾರು ಪ್ರಸನ್ನಕುಮಾರ್ ಅವ್ರ ಬಗ್ಗೆ ದೊಡ್ಡ ವಲಯದಿಂದ, ಜನಗಳಿಂದ, ಪೊಲೀಸ್ ವರ್ಗದಿಂದ ಅಥವಾ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಕಡೆಯಿಂದ ನಿಲ್ಲುವಲ್ಲ. ಅಫ್ಕೋರ್ಸ್ ಸರ್ಕಾರದ ವಿವೇಚನೆ ಮೇಲೆ ಮಾಡಿರೋದಲ್ವೇ? ಮಾಡಿದ್ದ ಮೇಲೆ ಇಲ್ಲೇನೋ ಒಂದು ಬದಲಾವಣೆಗೆ ಒಂದು ಕೂಗು ಬರ್ತಾ ಇದೆ ಅಂತ ಹೇಳಿದ್ರೆ, ನ್ಯಾಯ ಸಿಗಲಿ ಅಂತ ಈ ಕೂಗಿದೆಯಾ ಅಥವಾ ಬೇರೆ ಉದ್ದೇಶ ಇದೆ? ವಿ ಡೋಂಟ್ ನೋ. ಒಂದು ಲಾಬಿ ಅಂತೂ ನಡೀತಾ ಇದೆ, ಪ್ರಬಲವಾದಂಥ ಲಾಬಿ. ಇಲ್ಲಿವರೆಗೂ ಸರ್ಕಾರ ಈ ಕೇಸಲ್ಲಿ ಯಾರದ್ದೇ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮಣಿದಿಲ್ಲ. ಯಾರು ಬಂದರೂ ಕೂಡ ಕೇಸ್ ಮೆರಿಟ್ ಏನಿದೆಯೋ ಅದ್ರ ಮೇಲೆ ಹೋಗಲಿ, ನಾವು ಯಾರೂ ಮೂಗು ತೋರಿಸಲ್ಲ ಈ ಒಂದು ವಿಚಾರದಲ್ಲಿ ಅಂತಾನೆ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತಾಡಿರೋದು. ಆದರೆ ಈಗ ನಿನ್ನೆ ಬೇರೆ ಬಕ್ರೀದ್ ಇತ್ತು. ಬಕ್ರೀದ್ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಒಂದು 3 ಜನ ಆಳುವ ಪಕ್ಷದವರು ಇದ್ದಾರೆ, ವಿರೋಧ ಪಕ್ಷದವರು ಇದ್ದಾರೆ, ಇವರು ಸೇರಿಕೊಂಡು ಮತ್ತೆ ಒತ್ತಡ ಹಾಕೋಕ್ಕೆ ಟ್ರೈ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಭಾವಿಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದು ಬಿಡುತ್ತಾ? ಇಲ್ಲಿ ಮಣಿದು SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಚೇಂಜ್ ಮಾಡಿಬಿಡುತ್ತಾ? ಹಾಗಾದರೆ ಪ್ರಸನ್ನಕುಮಾರ್ ಅವರ ಬದಲಾವಣೆ ಮಾಡೋದಾದರೆ ವೈ ಅಂತ ಒಂದು ಕ್ವಶನ್ ಇದೆ ಇಲ್ಲಿ. ನೀವು ಬದಲಾವಣೆ ಮಾಡ್ತಿರೋದೇ ನಿಜವಾದರೆ ನಿಮ್ಗೆ ಆ ಡಿಸ್ಕ್ರಿಷನರಿ ಪವರ್ ಇರಬಹುದು, ವಿವೇಚನಾ ಅಧಿಕಾರ ನೀವು ಬಳಸಬಹುದು, ನೀವು ನೇಮಕನೂ ಮಾಡಬಹುದು. ಆದರೆ ನೇಮಕ ಮಾಡಿದ್ದ ಮೇಲೆ ಪ್ರಸನ್ನಕುಮಾರ್ ಅವರ ಬದಲಾವಣೆ ಅಂತ ಹೇಳಿದ್ರೇ ಅದೇ ಒಂದು ಸಂದೇಶ ಆಗಿಬಿಡುತ್ತೆ. ಇಲ್ಲಿ ಪ್ರಸನ್ನಕುಮಾರ್ ಬದಲಾದರೆ ದರ್ಶನ್ ಕೇಸ್ ಹಳ್ಳ ಹಿಡಿಯುತ್ತೆ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ. ದಿನೇ ದಿನೇ ದರ್ಶನ್ ಕೇಸ್ ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಪ್ರಸನ್ನಕುಮಾರ್ ಜಾಗಕ್ಕೆ ಜಗದೀಶ್ ನೇಮಿಸಿ, ಭಾನುಪ್ರಕಾಶ್ ಅವ್ರನ್ನ ನೇಮಿಸಿ ಅಂಥೇಳಿ ಒಂದು ಒತ್ತಡ ಅಂತೂ ಕಂಡು ಬರ್ತಾ ಇದೆ. ಇಲ್ಲಿ ಮುಖ್ಯಮಂತ್ರಿಗಳು ಅವರ ವಿವೇಚನಾ ಅಧಿಕಾರ ಬಳಸ್ಕೊಂಡು ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಒಂದು ವಿಚಾರವನ್ನು ಕೂಡ ಇಡೀ ರಾಜ್ಯ ಕುತೂಹಲದಿಂದ ನೋಡ್ತಾ ಇದೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವ್ಯಾರೋ ದರ್ಶನ್ ಟಾರ್ಗೆಟ್ ಮಾಡಿಬಿಟ್ಟಿದ್ದೀವಿ, ನಾವ್ಯಾರೋ ಅಲ್ಲಿ A4ನ ಟಾರ್ಗೆಟ್, ಅದಲ್ಲ. A4 ಟಾರ್ಗೆಟೋ, A13, A12, A11 ಅಲ್ಲ. ಇಲ್ಲಿ ಈ ಒಂದು ಮರ್ಡರ್ನ ಬ್ರುಟಾಲಿಟಿ ಇದೆಯಲ್ಲ, ಅದರ ಭೀಕರತೆ, ಬರ್ಬರತೆ, ಕ್ರೂರತೆ ಇದೆಯಲ್ಲ, ಇದು ಯಾರೇ ಮಾಡಿರಲಿ, ದರ್ಶನ್ ಒಂದು ವೇಳೆ ಮಾಡಿಲ್ವಾ, ಅಕ್ವಿಟ್ ಮಾಡಿ, ಅವ್ರು ನನ್ನ ತಕರಾರಿಲ್ಲ, ಮಾಡಿರೋರಿಗಂತೂ ಒಂದು ಪನಿಷ್ಮೆಂಟ್ ಆಗಲೇಬೇಕಲ್ಲ. ಇಲ್ಲಿ ಇದನ್ನ ಕೊಲೆ ಅಂತ ಯಾರೂ ಡಿನೇ ಮಾಡ್ತಾ ಇಲ್ಲ, ಇದು ಕೊಲೆ ಅಲ್ಲ ಅಂತ. ಇದು ಕೊಲೆ ಅಲ್ವೇ ಅಲ್ಲ, ಯಾರಾದರೂ ಹೇಳ್ತಿದ್ದಾರಾ? ನೋ. ಕೊಲೆ ಅಂತ ಆದಮೇಲೆ ಮಾಡಿರೋರಿಗೆ ಪನಿಷ್ಮೆಂಟ್ ಆಗಲಿ ಅನ್ನೋದು ಮಾತ್ರ ಉದ್ದೇಶ. ಇಲ್ಲಿ ಯಾರೋ ಸ್ಟಾರ್ನ, ಯಾರೋ ಸೆಲೆಬ್ರಿಟಿನ ಹಿಡಿಬೇಕು, ಎಡೆಮುರಿ ಕಟ್ಟಬೇಕು, ಒಳಗಡೆ ಹಾಕಬೇಕು, ಅದಲ್ಲ. ಸೊ ಆ ಕಾರಣದಿಂದಾಗಿ ಯಾಕೆ ಈ ಬದಲಾವಣೆಗೆ ಇಲ್ಲಿ ಒತ್ತಡ ಬರ್ತಿದೆ ಎನ್ನುವುದರ ಸೂಕ್ಷ್ಮವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು.